ಮಾಡಬಾರದು. ಈ ಕರಿಮಣಿ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಅದರಿಂದ ಕರಿಮಣಿಗೂ ನಮಗೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವ್ರು ಕೇಳಿ ಹೇಳ್ತಾರೆ, ನನಗೂ ಸಂಬಂಧ ಇಲ್ಲ. ಅವ್ರು ಹೊಟ್ಟೋಗ್ಬಿಟ್ರು. ಯಾರ ಗ್ಯಾಸ್ಟ್ರಿಕ್ ಆಗಿರೋರು ಯಾರಪ್ಪ ಈ ಮಟ್ಟ ಅದು ಪಾಪ ಇಲ್ಲೋಯ್ತಿದ್ಯೋ ಒಂದು ಗೊತ್ತಾಗಲ್ಲ. ಅಷ್ಟು ದೊಡ್ಡದಾಗಿ ಬಿಡಬೇಡ್ರು, ಪಕ್ಕದಲ್ಲಿರೋದು ಸಹಿಸಕ್ಕಾಗಲ್ಲ. ಆಯ್ತು, ಯಾಕಂದ್ರೆ ಪೊಲೀಸ್ನವರೆಲ್ಲ ಬ್ಯಾನ್ ಮಾಡೋರೆ ಈ ತರ ಕಾರ್ಯಕ್ರಮಗಳಿದ್ರೆ ಪೋಮ ಅಂತ ಊದ್ಬೇಡಿ ಅಂತ. ಕೆಳಗಡೆ ಊದ್ಕೊಳ್ಳಿ, ಬಾಯಿನಿಂದ ಊದ್ಬೇಡಿ. ಈಗ ನಮ್ಮ ಸಿದ್ದರಾಮಯ್ಯನವ್ರು ಬಂದ್ರೆ ಕರಿಮಣಿ ಮಾಲೀಕರು ಅಂದ್ರೆ ಅವ್ರ ಹೆಂಗ್ ಮಾತಾಡ್ತಾರೆ ನೋಡಿ. ಏಯ್ ಒಡರಿ ಕಪಾಲ್ ಅವ್ರಿಗೆ ಕಳಿಸಾಚೆಗವನ್ನ ಯಾವನ ಅವನ ಹುಲಿ ಅನ್ನು ಕುಡಿದ್ಬಿಟ್ಟು ಬಂದಿದೀಯ. ನೋಡಪ್ಪ, ಕರಿಮಣಿ ನಿನಗೆ ಮದುವೆ ಆಗಿಲ್ವೇನೆಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಸಮಸ್ಯೆ? ಬಂದೇ ಇಲ್ಲ, ಆ ಜೊತೆ ಬಟ್ಟೆ ಹಾಕಿ ಹೋಗಿ ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡ್ಬಿಟ್ಟು ಹೆಂಗಿದ್ರು ಮನೆ ಇರ್ತಾ ಇಲ್ಲ. ನಾನು ಶುಗರ್ ಪೇಷಂಟ್, ಮನೇಲಿ ಮುದ್ದೆ ಮಾಡ್ಕೊಡಿ ಕೇಳ್ತೀನೇ ಇಲ್ಲ. ಬಸ್ ಬಂದು ಇಳಿತಾಳೆ, ಮನೆಗೆ ಬರ್ಬೇಕಾದ್ರೆ ಖಾಲಿ ಬಸ್ ಬಂದ್ರೆ ಅದಕ್ಕೆ ಹೋಗ್ಬಿಡ್ತಾಳೆ. ಅವ್ರು ಡಿಬ್ಬ ಹೋಯ್ತಿದೆ ಅಮ್ಮ ಅಂದ್ರೂ ಬಿಡಲ್ಲ. ನೋಡಿ ಏನ್ ಮಾಡೋದು ಈಗ ನನ್ನ ಊಟಕ್ಕೆ? ಇದ್ರೆ ಕ್ಯಾಂಟೀನ್ ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ. ಪಾಪ ಇಂಗ್ಲಿಷ್ ಎಲ್ಲಿಗ್ರಿ ಹೋಗ್ತಾರೆ ಬಸ್ಸಲ್ಲಿ, ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲ ತವ್ರ ಮನೆಗೆ 2 ಸತಿ ಹೋಗ್ತಾರೆ. ಈ ಗಂಡಸರುಗಳಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರು ಇವರೆಲ್ಲ. ಅದಕ್ಕೆ ಅವ್ರಿಗೆ ಫ್ರೀ ಬಸ್ ಮಾಡಿಲ್ಲ. ಪಾಪ ಇಂಗ್ಲಿಷ್ ಅದಕ್ಕೆ ಮನಲ್ಲವ್ರೆ. ನೀವುಗಳು ಗೋವಾಕ್ ಹೋದ್ರೆ 1 ವಾರ ಆದ್ರೂ ಗೊತ್ತಿರಲಿಲ್ಲ. 2,000 ರೂಪಾಯಿ ಹೆಂಗ್ಸರ್ ಕೊಡ್ತೀವಿ, ನಿಮಗ್ ಕೊಡಲ್ಲ, 1 ಫುಲ್ ಬಾಟ್ಲ್ ಹಾಕಿದ್ದೀರಿ ಅಂತ. ನೋಡಿ ಹೇಳ್ತಾನೊಬ್ಬ ಸಿದ್ದರಾಮಯ್ಯನವ್ರೆ, ಅನ್ನ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿ ದುಡ್ಡು ಕಡಿಮೆಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದೀವಿ. ಬಸ್ ರೇಟು ಜಾಸ್ತಿ. ಎಲ್ಲ ನಿಮ್ಮದಕ್ಕಿಂತ ಟೆನ್ಷನ್ ಕೊಡ್ತೀವಿ ಅಷ್ಟೇ, ಗಂಡದಕ್ಕಿಂತ ಹೆಂಡತಿಗೆ. ಹೌದಲ್ಲ? ನೋಡಪ್ಪ, ಕರಿಮಣಿ ಮಾಲೀಕ ಯಡಿಯೂರಪ್ಪನ ಕೇಳು. ಯಡಿಯೂರಪ್ಪನವ್ರು ಕೇಳಿದ್ರು ಕರಿಮಣಿ ಮಾಲೀಕ ಯಾರು? ಬದುಗಳು ನಮ್ಮ ಅಪ್ಪನೇ ಗೊತ್ತಿಲ್ಲ ಸ್ವಾಮಿ. ಈ ಕರಿಮಣಿ ಮಾಲೀಕರು ನಾನೇನ್ ಕೇಳ್ತೀನಿ? ನನ್ನ ವಯಸ್ಸಾಗಿದೆ ಸ್ವಾಮಿ, ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಕೇಳ್ತೀನಿ, ನಾಚಿಕೆ ಆಗೋದಿಲ್ಲ? ಈಗ ಯಾರಿಗೆ ಕರಿಮಣಿ ಆಗ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಯಾರು ಯಾವುದಾವಲಿ ಅನ್ನೋದು? ನಾನು ಯಾವುದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ. ಎಲ್ಲ ನಮಸ್ಕಾರ. ಅಂತೂ ಇಂತೂ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರು ಯಾರು? ರೂಪಾಯಿ ಕೊಡಪ್ಪ ರಾವಲ್ಲ, ಕರಿಮಣಿ ಮಾಲೀಕ ರಾವಲ್ಲ ಅಂದ್ಬಿಟ್ರು. ಸಾರ್ ರಾಹುಲ್ನ ಸಿಕ್ಕಿದಾನೆ. ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಅಜ್ಮಂತ್ರಿಗಳು ಏನ್ ಹೇಳಿದ್ರು ನೋಡಿ. ಅಣ್ಣ ಸಿಕ್ಬಿಟ್ಟವನಿ ರಾಹುಲ್ ಕರಿಮಣಿ ಮಾಲೀಕ. ಏನ್ ಹೇಳ್ತೀರಾ? ಪಾಪ ಲಾಟ್ರಿ ಹೆಂಗ್ ಸರಿದು ಕರಿಮಣಿ ಮಾಲೀಕ 24 ಅವರ್ಸ್ ನಾವು ಕಂಡಿಡ್ದಿದ್ದೀವಿ. ನಮ್ಮ ಸರ್ಕಾರ ಕಂಡಿದ್ದೆ ಚಕಪ ಅಂತ ಚಪಾಳೆ ತಟ್ಟಿ ಜ್ವರ ತಟ್ಬೇಕು. ನೀನು ಹೊಲ್ ಕಟ್ಸ್ಕೊಡ್ತೀನಿ, ನಾನು ಹೆಂಗ್ ಹೊಲ್ ಕಟ್ಸ್ತೀನಿ, ನಿನಗೆ ಪೈಂಟ್ ಹಾಕ್ಸ್ತೀನಿ ತಲೆಗೆ. ಡೋಂಟ್ ಮಾಡಿ. ಈಗಲೇ ಸ್ವಲ್ಪ ಕ್ವಾರ್ಟರ್ ಹಾಕಿದ್ಯಾ ಮಧ್ಯ, ಒಳ್ಳೆ ಬ್ರ್ಯಾಂಡ್ ತಗೋ. ಇನ್ನೊಂದು ಲಿವರ್ ಔಟು, ಆಮೇಲೆ ಹೆಂಡತಿ ಮನೆ ರೆಡ್ ಔಟು. ಅದನ್ನೇ ಹೇಳೋದು. ನೀವು ಚೆನ್ನಾಗಿರ್ಬೇಕು. ಆಫೀಸ್ ಹತ್ರ ಬಾ, ನಿಂಗೆ ಎಲ್ಲಿ ಕಟ್ಸ್ಕೊಡ್ತೀನಿ ನಾನು, ನನ್ನ ಜವಾಬ್ದಾರಿ. ಆಮೇಲೆ ಮತ್ತೆ ಹೋಗಿ ಸೇಫ್ ಕಡಿಯೋಕೆ ಹೋಗ್ಬೇಡ. ಕಂಡಾಗೇಶ್ವರ ನೋಡಿ, ಇಷ್ಟು ಹೇಳ್ತಾ ಇದ್ರೆ ಕೆಳಗಡೆ ಕೂತ್ಕೊಂಡು ವಾಂತಿ ಮಾಡ್ತಾ ಇದ್ದಾನೆ. ದೇವ್ರ ಮಾಡ್ತಾರೆ ನಿಂಗೆ ನೀನ್ ಜನ್ಮಕ್ಕೆ ಹೋಗ್ಬೇಕ್ರೆ. ಕಂಡಾಗೇಶ್ವರ ಹಬ್ಬ ಲಾಟ್ರಿ ಯಾರೆಲ್ಲ ಕೂತ್ಕೊಳ್ಳೋ, ನೀವು ಒಂದು ಕಟ್ಟಿ ಕೊಡ್ತೀನಿ. ಇರ್ಲಿ, ಏನಾದ್ರಾಗ್ಲಿ ಪಾಪ ಜಮೀರ್ ಅಹಮದ್ ಖಾನ್ ಅವರು ಅವ್ರಿವ್ರಿಗೆಲ್ಲ ಒಂದೊಂದು ಕೊಡ್ತಾ ಇದ್ದಾರೆ. ಇರ್ಲಿ, ಈಗ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರದ್ದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಶ್. ಇಲ್ಲ ಅಣ್ಣವ್ರು ಕೇಳ್ಬಿಟ್ರು ಅಂಬರೀಶ್ ಅವ್ರದ್ದು ಧ್ವನಿ ಮಾಡಿ ಅಂತ. ಇಲ್ಲ, ಚಾನ್ಸೇ ಇಲ್ಲ. ನಿನಗೆ ಹಾಕ್ಬೇಕದು. ಬಾಯಿ ಬಿಟ್ಕೊಂಡವಲ್ಲ. ಯಾವ ಬ್ರ್ಯಾಂಡ್ ಹಾಕಿದೀಯ? ಯಾವತ್ತೂ ಕುಡಿಬೇಡಿ. ಕುಡಿದು ನಾನು ಹೇಳ್ತಾ ಇದ್ದೀನಿ, ಕುಡಿದು ಮನೆ ಹಾಳಾಗುತ್ತೆ. ನಾನು ನಮ್ಮ ಕಾಲದಲ್ಲಿ ಹೇಳ್ತಾ ಇದ್ದೆ, ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಹಾಗೆ ಮಂಡ್ಯದ ಗಂಡು ಅಂತ ನೀವು ಕೊಟ್ಟಿರೋ ಹೆಸರು. ಮಂಡ್ಯದಲ್ಲಿರೋರೆಲ್ಲ ಮಂಡ್ಯದ ಗಂಡು, ಹೆಣ್ಮಕ್ಳೆಲ್ಲ ಮಂಡ್ಯದ ಹೆಣ್ಗಳೇ. ಆದ್ರೆ ಅದಕ್ಕೊಂದು ಅರ್ಥ ಕೊಟ್ರಿ. ನಾನು ನಿಮ್ಗೇನು ಮಾಡಿಲ್ಲ. ನಮ್ಮ ಹೆಸರು ಹೇಳಿದ ತಕ್ಷಣ ಚಪ್ಪಾಳೆ ತಟ್ತಿರಲ್ಲ, ಅಷ್ಟು ಸಾಕು. 7 ಜನ್ಮಕ್ಕೂ ನಾವು ಯಾವತ್ತು ಕಲಾವಿದರಾಗೆ ಹುಡ್ತೀವಿ. ಒಬ್ಬ ನಟನಿಗೆ ಗುಡಿ ಕಟ್ಟಿಸ್ತೀರಾ, ಇನ್ನೊಬ್ಬ ನಟ ನಾವು ತಪ್ಪು ಮಾಡಿ ಸರಿ ಮಾಡಿ ನಟನ ಪರವಾಗಿರ್ತೀರಿ ಅಂತೀರಾ. ಇಂಥ ಅಭಿಮಾನಿಗಳ ಪಡೆದ ಕನ್ನಡದ ನಟರು ನಾವೇ ಧನ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ಕುಚುಕು ಗೆಳೆಯ ಬರ್ತಾವನೆ, ಯಾರು ಹೇಳಿ ನೋಡೋಣ? ಮುತ್ತ ಬಾರ್ಲ, ನನ್ನ ಕುಚುಕು ಮಾತಾಡ್ಲ. ಅಭಿನಯ ಭಾಗ್ಯವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್.
ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ನಿನ್ ಕುರ್ಚಿ ಯಾವಾಗ ಬಿದ್ದಾಯ್ತದ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಾವು ಮಂತ್ರಿಗಳಲ್ಲ, ರೈತರ ಮಕ್ಕಳು ಯಾವತ್ತಿದ್ರು ರಾಜರೇ. ಹೇಯ್, ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮಸ್ತು ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆಯಲ್ಲೇ ಇಲ್ಲ. ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಆಗಿರ್ಬೋದು. ಆದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಸಿನಿಮಾದಲ್ಲಿ ಹೀರೋ, ಆದ್ರೆ ನಿಮ್ಮ ನಿಜವಾದ ಹೀರೋ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು. ಅವ್ರಿಗೆ ಮೊದಲು ಚಪ್ಪಾಳೆ. ಹೌದಾ ಹೌದಾ? ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್, ನಮ್ಮ ಶಂಕರಣ್ಣ ಅವರ ಒಂದು ಧ್ವನಿ. ಗೀತಾಂಜಲಿ ಆಲೂಗನ್ನೆಗೆ ಅಂತ ಹಾಡು ಹೇಳ್ತಾ ಇತ್ತು. ಹಾಗೆ ಸಂತೋಷಕ್ಕೆ ಅಂತ ಡಾನ್ಸ್ ಮಾಡ್ತಾ ಇದ್ವಿ. ನೋಡಿ ಸ್ವಾಮಿ, ನಾವಿರೋದು ಈಗ ಅಂತ ಬಂದವರು ನಾವು ಎಲ್ಲರೂ ಕೇಳ್ತಾರೆ, ಶಂಕರಣ್ಣ ನೀವಿದ್ದಿದ್ರೆ ಕನ್ನಡ ಚಿತ್ರರಂಗ ಇವತ್ತು ಟಾಪ್ ಅಲ್ಲಿ ಇರ್ತಾ ಇತ್ತಂತ. ಯಾರು ವರಿ ಮಾಡ್ಕೋಬೇಡಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗ ನಂಬರ್ 1 ಸ್ಥಾನದಲ್ಲಿದೆ. KGF ಅಂತ ಸಿನಿಮಾ ಬಂದಿಲ್ವಾ? ಕಾಂತಾರ ಅಂತ ಸಿನಿಮಾ ಬಂದಿಲ್ವಾ? ಕಾಟೇರ ಅಂತ ಸಿನಿಮಾ ಬಂದಿಲ್ವಾ? ರಾಜ್ಕುಮಾರ್ ಅಂತ ಸಿನಿಮಾ ಬಂದಿಲ್ವಾ? ಅದಕ್ಕೆ ಹೇಳೋದು ನಮ್ಮ ಕನ್ನಡ ಚಿತ್ರರಂಗ ಅವತ್ತು ಟಾಪ್ ಅಲ್ಲಿದೆ. ಶಂಕರಣ್ಣ, ನಿಮ್ಮ ಸ್ಮಾರಕ ಇಲ್ಲಿ ಅಂತ ನನ್ನ ಸ್ಮಾರಕ ಹುಡುಕ್ಬೇಡಿ ಬೆಂಗಳೂರು. ನೀವು ಆಟ ಆಡ್ತಿದ್ರೆ ಹಿಂದೆ ಮುಂದೆ ನಾನು ನಗುವಂತ ಫೋಟೋ ಹಾಕಿರ್ತಲ್ಲ ಆಟೋದವರು, ಅದೇ ನನ್ನ ಸ್ಮಾರಕ ಅಂತ ಹೇಳ್ತಾ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲ್ಲ. ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ, ಈ ಕನ್ನಡಿಗರ ಮನಸ್ಸು ಅಂದ. ಅಭಿಮಾನಿ ದೇವರುಗಳೇ ಅಂತ ನಿಮ್ಮಗಳನ್ನ ದೇವರು ಅಂತ ಹೇಳಿದೆ. ಆದ್ರೆ ನೀವುಗಳು ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಅಂತ ಇದ್ದೀರಲ್ಲ. ನಾವು ದೇವರಲ್ಲ, ನಾವು ನಟರು ಅಷ್ಟೇ. ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ಶರಣ ಶರಣಾರ್ಥಿ. ಹಾಗೆ ಅವರ ಪುತ್ರ ನಗುವಿನ ಸರದಾರ ಅವರೇ ನಮ್ಮ ನಿಮ್ಮೆಲ್ಲರ ರಾಜ್ಕುಮಾರ ಯುವರತ್ನ ಅಪ್ಪು ಸರ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ, ಅವರ ಸಿನಿಮಾ ಡೈಲಾಗ್. ಆಕ್ಚುಲಿ ಏನಪ್ಪ ಅಂದ್ರೆ ಯಾವತ್ತು ತಿಳ್ಕೊಳ್ಳಿ ಒಂದಂತ ನಿಜ. ಯಾಕಂದ್ರೆ ನನ್ನ ಸಿನಿಮಾದ ಡೈಲಾಗ್ ಇತ್ತು ಯಾವ್ದು ಅಂದ್ರೆ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದೇ ಇರಲಿ ಹಚ್ಚೋರ್ ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರೆದಿದ್ದಾನೆ. ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ಆರನ ಜೈಕಾರನ ಯಾವತ್ತು ಕೇಳಾಡ್ಸ್ಕೋಬಾರ್ದು. ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ, ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ.ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಚಿನ್ನ, ಕೇಳಿಸ್ಕೊಳಮ್ಮ. ಯಾವತ್ತಷ್ಟೇ ನನ್ನ ಸಿನಿಮಾದ ಒಂದು ಡೈಲಾಗ್ ಹಾಕಿದ್ದೆ, ಅದನ್ನ ನಿಜ ಮಾಡಿದ್ವಿ. ಏನಪ್ಪ ಅಂದ್ರೆ, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಜನರು ಯಾವತ್ತೂ ಬದಲಾಗಲ್ಲ. ಹೆಣ್ಮಕ್ಳು ಹಾಕೊಳ್ಳೋಂತ ಅರ್ಶನ ಕುಂಕುಮನೆ ಬಾಟ ಮಾಡ್ಕೊಂಡಿದ್ವಿ, ಅಂತದ್ರಲ್ಲಿ ಬಾಟ ಮಾಡ್ತಾರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮುಲ್ಲಾಜಿಲ್ಲೆನೂ ಕೊಡಿತೀವಿ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸಂತ ತೂಗುದೀಪ ಬ್ರ್ಯಾಂಡ್ ಕ್ಯಾಡ್ಬರೀಸ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಚಿನ್ನ. ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ, ಅವರ ಜೊತೆ ವರ್ತೂರ್ ಸಂತೋಷ್ ಅವರು ಒಂದು ಹಾಸ್ಯ ಲೇಪನ. ಬಿಗ್ ಬಾಸ್ ಸೀಸನ್ 9 ಎಲ್ಲರಿಗೂ ನಮಸ್ಕಾರ. ಕನ್ನಡ ದೇವಿ ಉತ್ಸವ ನಡೀತಾ ಇದೆ, ಎಲ್ಲರೂ ಕೇಳ್ಕೊಳ್ಳಿ. ವರ್ತೂರ್ ಸಂತೋಷ್ ನನ್ನ ಜೊತೆ ಇದ್ದಾರೆ. ವರ್ತೂರ್ ಸಂತೋಷ್ ಅವರು, ನೀವು ನಿಮ್ಮ ತಂದೆ ಬಗ್ಗೆ, ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ನಮ್ಮ ಅಪ್ಪನಿಗೆ ಹುಟ್ಟಿರೋದಣ್ಣ ನಾನು. ಅದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಣ್ಣ. ಏನಣ್ಣ, ಒಂದು ಅರ್ಥ ಮಾಡಿದ್ರಿ, ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ. ಇನ್ನು ನಮ್ಮ ಮಕ್ಕಳದು ಒಂದೊಂದಲ್ಲ ಅಣ್ಣ, ನಮ್ಮ ಹತ್ರ ಉಂಡು ತಿಂದು ನನ್ನ ಮಕ್ಕಳು ನನಗೆ ಒಂದೆರಡಲ್ಲ ಅಣ್ಣ. ಆ ಭಗವಂತನ ಎಷ್ಟು ರೋದನೆ ಕೊಟ್ಟವ್ರೆ ಅಂದ್ರೆ ಅಣ್ಣಮ್ಮ ತಾಯಿ ಭಗವಂತರು ನೋಡ್ಕೋಬೇಕಣ್ಣ. ಏನ್ರಣ್ಣ, ಹಳ್ಳಿ ಮಕ್ಕಳಿಗೆ ಹೆಣ್ಣು ಕೊಡ್ರಕ್ಕ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ಒಂದು ವರ್ಷದೊಳಗೆ ಮಕ್ಕಳು ಕೊಡ್ತಾರೆ ಅವರು. ನೀವು ಬರೀ ಸಾಫ್ಟ್ವೇರ್ ಅಂತ ಹೋಗಿ ಎಲ್ಲ ಬರೀ ಕತ್ತರಿಸಿ ಅದು ಯಾವುದೋ ಪ್ರಿಂಟ್ನಾಗಿಡ್ತಾರೆ. ಏನ್ರಣ್ಣ, ಕೆಲವರು ಎಲ್ಲರೂ ಅಲ್ಲ, ಬರೀ ಡೈವರ್ಸ್ಗಳು ಜಾಸ್ತಿ. ಹಳ್ಳಿ ಮಕ್ಕಳು ರೈತರ ಮಕ್ಕಳು ಡೈವರ್ಸ್ ಕೊಟ್ಟಿರೋದು ಇತಿಹಾಸ ಇಲ್ಲ. ಏನ್ರಣ್ಣ, ದಯವಿಟ್ಟು ನಮ್ಮ ಕೈ ಹೆಣ್ಣು ಕೊಡ್ರಿ ರೈತರ ಮಕ್ಕಳಿಗೆ. ಅಣ್ಣ ಏನೋ ಕುಣಿತೈತೆ, ಮದುವಾಗಿಲ್ವಣ್ಣ? ಅವ್ರಿಗೆ ನಾನೇ ಅಲ್ಲಿ ಕೊಟ್ಟಿಸ್ಕೊಡ್ತೀನಿ ಬಿಡ್ರ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ವರ್ತೂರ್ ಸಂತೋಷ್ ಅವ್ರಿಗೊಂದು ಚಪ್ಪಾಳೆ. ನನ್ನ ಸಿನಿಮಾ ಡೈಲಾಗ್, ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಸಿನಿಮಾದಲ್ಲಿ ನೋಡಿದ್ಯಾ, ಟಿವಿಲಿ ನೋಡಿದ್ಯಾ ಅಷ್ಟೇ. ಓಕೆ, ಝೋನಲ್ಲಿ ನೋಡಿದ್ಯಾ,
ಒಂಟಿಯಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು? ತೆಲುಗುದನ್ನು ಬಿಟ್ಟು ಅಂದ್ರೆ 1 ವರ್ಷ ಪಂಚಾಕಣಲೇ. ಅದಕ್ಕೆ ನಮ್ಮ ಆರ್ಮುಗ ರವಿಶಂಕರ್ ಅವರ ಡೈಲಾಗ್. ಏನು ಹಾಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿದ್ದ. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್, ಆದ್ರೆ ಮಾಡಿರೋರಿಗೆ ಪಾಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇರೋ ಡಿಸ್ಟಿಕ್ ಕರ್ನಾಟಕ ಮ್ಯಾಪ್ ನಲ್ಲಿ ನನ್ನ ಊರಿಗೆ ಕರೆಸಿ ನನಗೆ ಆ ಬಿಟ್ಟಿಲ್ಲ. ಈಗೇನು ಮಾಡ್ತೀಯಾ? ನನ್ನೂರು, ನನ್ನ ಏರಿಯಾ. ನಾನು ಇಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹರ್ಬಾರ್ ನಡ್ಕೋಗುತ್ತೆ. ಕೈ ಎತ್ತಿ ತಾಕ್ತೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗರೋಗುತ್ತೆ. ಇದು ಆರ್ಮುಗ ಕೋಟೆ ಕಣೋ. ಹಾಗೆ ಮೊನ್ನೆ ನಮ್ಮ ರಂಗಾಯಣ ರಘು ಅವರು ಬಂದಿದ್ರು. ನಾ ಎಲ್ಲ ಟಿವಿನ ನೋಡಿದ್ರೆ ಆ ಒಂದು ಧ್ವನಿ ಮಾಡಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮ್ಮ KGF ರಾಕಿ ಬಾಯ್ ಯಶ್ ಅವರ ಒಂದು ಡೈಲಾಗ್ ಆದ್ಮೇಲೆ ಖಂಡಿತವಾಗ್ಲೂ ರಂಗಾಯಣ ರಘು ಅವರ ಧ್ವನಿ ಮಾಡಿ ನಂತರ ನಿಮ್ಗೆ ಹಾಡು ಮತ್ತಷ್ಟು ಬರುತ್ತೆ. ಈಗ KGF ನಮ್ಮ ರಾಕಿ ಬಾಯ್. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹೆಂಗಾಗೋದೆ ನೋಡು ಅಂತಮ್ಮ. ಲವ್ ಸತೀಶ, ಏನ ಎಲ್ಲ ಜನ ಬಹಳ ಕುಡಿತವ್ರೆ, ಏನ ಸಮಾಚಾರ? ಅಯ್ಯೋ ಪ್ರಭು, ನಮ್ಮ ಸಾಯಿ ಸತೀಶ್ ಹೀರೋ ಬರ್ಕೋತವ್ರಿ. ಎಳ್ಳ ಯಾಕೆಂತ? ಲವ್, ಜೀವನದಲ್ಲಿ ನಮ್ಮನ್ನ ಯಾರು ಹೀರೋ ಮಾಡಲ್ಲಕ್ಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಗಾಳಿ ಸುಟ್ರು ಗಾಳಿ ಬಿರ್ಬೇಕಾದ್ರೆ ಬದ್ರದೇ ಒಂದು ಭಯ ಇರುತ್ತೆ, ಬಂದ್ಮೇಲೆ ಒಂದು ಹವಾ ಇರುತ್ತೆ. ನಾನು ಬರೋ ತನಕ ಬೇರೆಯವ್ರದ್ದು ಹವಾ, ಬಂದ ಮೇಲೆ ನಂದೇ ಹವಾ. ಲವ್, ಒಂದಂತೂ ಡೈಲಾಗ್ ಖರಾಬಾಗಿ ಹೇಳ್ತೀನಿ ಕೇಳಲ್ಲ. ಹೇ ಪಠಾಣ್, 10 ಜನ ಹೊಡೆದ ಡಾನಲ್ಲ ನಾನು ಹೊಡೆದ 10 ಜನನು ಡಾನೆ. ಥ್ಯಾಂಕ್ ಯು ಅಂತ ಮಾಸ್. ಹಾಗೆ ಮೊನ್ನೆ ಮಜಾ ಟಾಕೀಸಲ್ಲಿ ಬಂದಿದ್ದಂತ ನಮ್ಮ ರಂಗಾಯಣರಿಗೂ ದತ್ತಣ್ಣ ಅವರ ಒಂದು ಧ್ವನಿ. ಯಾರ್ಯಾರು ಮದುವೆ ಆಗಿಲ್ಲ ಅಂತ ಅವ್ರಿಗೆ ಗಂಡಸರು 30, 35, 40 ಆಗಿಲ್ಲ ಅನ್ನೋರಿಗೆ ಒಂದು ಸಾಂತ್ವನ ಹೇಳಿ ಅಂತ ನಮ್ಮ ರಂಗಾಯಣರಿಗೂ ಹೇಳ್ತಾರೆ. ನೋಡೋಣ ಏನ್ ಮಾತಾಡ್ಬೋದು. ಲೇ ಅಪ್ಪ, ತಲೆ ಬಜ್ಗಳಿ ಪೌಡ್ರ್ ಹಾಕಳಿ, ದುನಿಯಾ ತುಂಬಾ ಕಾಸ್ಟ್ಲಿ. ಅಲ್ಲಿ ಕೈ ತೋರಿಸು, ಕೈ ರೇಖೆಗಳೆಲ್ಲ ಅಳ್ಸಾಗಿದ್ದಾನೆ ಇಬ್ಬರದು. ಲೇ ಹೋಗಿ ಪಾತ್ರೆ ಬಿಡೋದು ಸ್ವಲ್ಪ ಕಡಿಮೆ ಮಾಡ್ರು. ಯಾವ ಬ್ರ್ಯಾಂಡು? ಲೇ ಸತ್ತಣ್ಣ ಹತ್ರ ಸುಳ್ಳು ಬಿಡ, ಯಾವ ಬ್ರ್ಯಾಂಡು? ಓಟಿ 50. ಲೇ ಸ್ಮೆಲ್ ಜಾಸ್ತಿ, ಮನೆಯವ್ರ ಮಕ್ಕಳ ಪಕ್ಕದಲ್ಲಿ ಮಲ್ಸ್ಕೊಳ್ಳಲ್ಲ, ಸ್ವಲ್ಪ ಜಾಸ್ತಿ ತಗೊಳ್ಳೋ. ತಲೆಗೆಲ್ಲ ಕಲರ್ ಹಾಕೋ, ಯಾಕೋ ಹಿಂಗ ಆಗ್ಬಿಟ್ಟಿದ್ದೀನ. ನೆಕ್ಸ್ಟ್ ಟೈಮ್ ನಿಂಗೆ ಬರ್ಬೇಡ ಕಣೋ. ನಿನ್ ನೋಡಿದ್ರೆ ಲವ್ ಯು. ಒಂದು ದುನಿಯಾ ತುಂಬಾ ಕಾಸ್ಟ್ಲಿ. ಸಾಲ ಮಾಡಿ ತುಪ್ಪತ್ತೀನಿ, ಸಲ ಮಾಡಿ ಮಕ್ಕಳು, ಸಲ ಮಾಡಿ ಮಾತ್ರ ನಗಕ್ಕೆ ಹೋಗ್ಬಿಡಿ. ನಗೋ ಹಳೆ ಟೈಮ್ ಬಿದ್ದಾಳ. ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ಯಾರ ಜೊತೆ ಹೊಟ್ಟಬಿಟ್ಲು. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿದ್ದು ಮೇಂಟೈನ್ ಮಾಡ್ತಾರೆ. ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು. ಹಾಗೆ ಬೇರೆಯವ್ರ ಜೊತೆ ಸಾಕ್ಷಾತ್ಕಾರ ಒಲವೇ ಜೀವನ ಸಾಕ್ಷಾತ್ಕಾರ. ನಾಳೆ ಕರೆಕ್ಟ್ ಬಂದ್ಬಿಡು. ಆಯ್ತಪ್ಪ. ದತ್ತ ಹೇಳಿದ್ರೆ ಅಣ್ಣ ಈಗ ಎಲ್ಲ 30-35 ಮದುವೆ ಆಗಿಲ್ಲ ಅಂತಾರೆ. ಅಂತವ್ರಿಗೆ ನೀವು ಏನ್ ಹೇಳ್ತೀರಾ? ನೋಡ, ಯಾರ್ಯಾರ ಮದುವೆ ಆಗಿಲ್ಲ ಅವ್ರು ಕೇಳಿಸ್ಕೊಡ್ರಿ. ಮದುವೆ ಆಗಿಲ್ಲರೋ ಗಂಡು ಮಕ್ಕಳು ಯಾರು ಬೇಜಾರಾಗ್ಬೇಡಿ. ಮದುವೆಗೆ ಮುಂಚೆ ನಮ್ಮ ಗಂಡಸರ ಲೈಫು ಜಾಲಿ ಜಾಲಿ, ಫುಲ್ ಜಾಲಿ. ಮದುವೆ ಆಗಿ ಮಕ್ಕಳಾದ ಮೇಲೆ ಖಾಲಿ ಖಾಲಿ ತುಗಾಲಿ. ನಿಮಗೆ ಮದುವೆ ಆಗಿದೆಯಾ? ಮಾತ್ರೆ ತಗೊಳ್ಳಿ, ಒಳ್ಳೇದು. ಅಂದ್ರೆ ಮೊದಲು ಮದುವೆ ಆಗಿದೆಯಾ ಅಂದ್ರೆ ಒಂದು ಅನಸಿನ ಮಾತ್ರೆ ಕೊಡ್ತೀರಿ. ಯಾಕೆ ಹೇಳಿ? ತಲ್ಲವ್ ಬಂತು ಪಕ್ಕ ತಗೊಳ್ಳಿ ಒಂದೊಂದು ನುಂಗಿ ದಿನ ಅಂತ. ಇವೆಲ್ಲ ಆಸಕ್ಕಾಗಿ ಅಷ್ಟೇ. ಈಗ ನಿಮ್ಮನ್ನೆಲ್ಲ ರಂಚೋದಕ್ಕೆ ಹಾಡು ಕುಣಿತ ಎಲ್ಲವೂ ಇದೆ. ನಿಮ್ಮ ಜೋರು ಚಪ್ಪಾಳೆ ಇರಲಿ. ನಮ್ಮ ಈ ಒಂದು ಗಾನ ಮಾಂತ್ರಿಕರು ನಿಮ್ಮ ರಂಚೋದಕ್ಕೆ ಕೂತಿದ್ದಾರೆ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಧ್ವನಿ ರೆಸ್ಟ್ ಬೇಕಲ್ಲ, ಅದಕ್ಕೆ ನಾವು